zeros of polynomial ಅಲ್ಲಿ ಲೀನಿಯರ್ ಪಾಲಿನಾಮಿಯಲ್ ನ ಯಾವ ತರ ಗ್ರಾಫ್ ಮೇಲೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ. ಲೀನಿಯರ್ ಪಾಲಿನಾಮಿಯಲ್ ನ ಸ್ಟ್ಯಾಂಡರ್ಡ್ ಇಕ್ವೇಶನ್ ಏನು, ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀರಾ, ಲೈಕ್ ax ಪ್ಲಸ್ ಬಿ ಈಕ್ವಲ್ ಟು 0 ಅಲ್ವಾ. ಬಿ ನ ಈ ಕಡೆ ಕಳಿಸಿದ್ರೆ ರೈಟ್ ಹ್ಯಾಂಡ್ ಸೈಡ್ಗೆ ax ಈಕ್ವಲ್ ಟು ಮೈನಸ್ ಬಿ, ರೈಟ್, x ಈಕ್ವಲ್ ಟು minus b upon a, right. a should not be 0, a 0 ಆಗಿರಬಾರ್ದು. ಹೈಯೆಸ್ಟ್ ಡಿಗ್ರಿ ಇರೋದೇ 1 ಅಲ್ವಾ. ಸೊ ಅದಕ್ಕೆ ನಮಗೆ x ನ ವ್ಯಾಲ್ಯೂ ಒಂದೇ ಸಿಗುತ್ತೆ, ಒಂದೇ ಝೀರೋ ಆಫ್ ಪಾಲಿನಾಮಿಯಲ್ ಸಿಗುತ್ತೆ. ಸೊ ಗ್ರಾಫ್ ಮೇಲೆ ಇದನ್ನ ಯಾವ ತರ ರಿಪ್ರೆಸೆಂಟ್ ಮಾಡ್ತೀವಿ, ಇದು x ಆಕ್ಸಿಸ್, ಇದು y ಆಕ್ಸಿಸ್ ಅಂತ ಇಟ್ಕೊಳ್ಳೋಣ. ಸೊ x ಹಾಗೂ y ಆಕ್ಸಿಸ್ ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ ಏನಂತ ಹೇಳ್ತೀವಿ, ಒರಿಜಿನ್. ಎಕ್ಸಾಂಪಲ್ ನೋಡಿ, ax ಪ್ಲಸ್ ಬಿ ಅಂತ ತಗೊಂಡಿದ್ದೀನಿ. ಓಕೆ, a ನ 2 ಅಂತ ತಗೊಳ್ತೀನಿ, 2x ಪ್ಲಸ್ 4 ಅಂತ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. x ಈಕ್ವಲ್ ಟು ಏನಾಗುತ್ತೆ, ಮೈನಸ್ 4 ಅಪಾನ್ 2 ಅಲ್ವಾ. 2 1 2 2 ಮೈನಸ್ 2 ಅಪಾನ್ 1 ಆಗಿರಬಹುದು, ಅಥವಾ ನೀವು ಬೇರೆ ಯಾವುದೇ ವ್ಯಾಲ್ಯೂ ಹಾಕಿದ್ರು ಅದು ಈ ಥರನೇ ಬರುತ್ತೆ. ಸೊ ಇನ್ ಜನರಲ್ ಆಗಿ ಮೈನಸ್ ಬಿ ಬೈ ಎ ಅಂತ ತಗೊಂಡಿದ್ದೀನಿ. ಓಕೆ, ಮೈನಸ್ ಬಿ ಬೈ ಎ ಅನ್ನೋ ಒಂದೇ ಪಾಯಿಂಟ್ ಅಲ್ಲಿ ಕಟ್ ಆಗುತ್ತೆ. ಎಕ್ಸ್ ನ ವ್ಯಾಲ್ಯೂ ಇನ್ನೊಂದು ಬರುತ್ತಾ, ಇಲ್ಲ, ಯಾಕೆಂದ್ರೆ ಹೈಯೆಸ್ಟ್ ಡಿಗ್ರಿ ಇರೋದೇ ಒಂದು, ಎಕ್ಸ್ ಮಾತ್ರ ಇರೋದು, ಎಕ್ಸ್ ಸ್ಕ್ವೇರ್ ಇಲ್ಲ ಇಲ್ಲಿ ಅಲ್ವಾ. ಸೊ ಅದಕ್ಕೆ ಒಂದೇ ಪಾಯಿಂಟ್ ಅಲ್ಲಿ ಕಟ್ ಆಗುತ್ತೆ. ಅದಕ್ಕೆ ಈ ಗ್ರಾಫ್ ಯಾವ ತರ ಬರುತ್ತೆ ಅಂದ್ರೆ ಕಡೆಗೆ ಕಟ್ ಆಗುತ್ತೆ. ಸೊ ಇದರ ಥ್ರೂ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ ಈ ತರ. ಓಕೆ, ವೈ ನ ವ್ಯಾಲ್ಯೂ ಕಟ್ ಆಗೋದನ್ನ ನೀವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಓಕೆ, ಬರೀ ನಾವಿಲ್ಲಿ ಏನ್ ನೋಡ್ಬೇಕಾಗತ್ತೆ, ವೇರಿಯೇಬಲ್ಸ್ ಎಕ್ಸ್ ಮಾತ್ರ ಇರೋದ್ರಿಂದ ಎಕ್ಸ್ ವ್ಯಾಲ್ಯೂನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ಲೀನಿಯರ್ ಪಾಲಿನಾಮಿಯಲ್ ನ ಜಾಮೆಟ್ರಿಕ್ ಆಗಿ ಈ ತರ ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಡಿಗ್ರಿ ಏನಿರುತ್ತೆ, ಡಿಗ್ರಿ ಆಫ್ ಪಾಲಿನಾಮಿಯಲ್ 2 ಆಗಿರುತ್ತೆ. ಸೊ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c, a ಶುಡ್ ನಾಟ್ ಬಿ 0 ಈ ತರ ಬರಿತೀವಿ ಅಲ್ವಾ. ಓಕೆ, ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ ಏನಿದೆ 2 ಆಗಿರೋದ್ರಿಂದ ಝೀರೋಸ್ ಆಫ್ ಪಾಲಿನಾಮಿಯಲ್ ಕೂಡ 2 ಸಿಗುತ್ತೆ ನಮ್ಗೆ. ಅಂದ್ರೆ ಎಕ್ಸ್ ಆಕ್ಸಿಸ್ ಅನ್ನ ಇದು 2 ಸತಿ ಕಟ್ ಮಾಡುತ್ತೆ. ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ ಅಂತ ಇಟ್ಕೊಳ್ಳಿ. ಈ ಇಕ್ವೇಶನ್ ನ ಸಾಲ್ವ್ ಮಾಡ್ತಾ ಹೋದಾಗ ಎಕ್ಸ್ ನ 2 ವ್ಯಾಲ್ಯೂಗಳು ಸಿಗುತ್ತೆ, 2 ಅಥವಾ 6 ಅಂತ. ಫಾರ್ ಎಕ್ಸಾಂಪಲ್ 2 ಅಂತ ಇಟ್ಕೊಳ್ಳಿ, 2 ಇಲ್ಲಿ ಬಂದಿದೆ, 3 4 5 6. ಓಕೆ, 6 ಇಲ್ಲಿದೆ, ಇಲ್ಲಿ ಮತ್ತೆ ಇಲ್ಲಿ ಕಟ್ ಆಗಿದೆ. ಸೊ ಇದು ಯಾವ ತರ ಬರುತ್ತೆ ಗ್ರಾಫ್ ಅಂದ್ರೆ ಈ ತರ ಬರುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡಿದಾಗ ಇದನ್ನ ಏನಂತೀವಿ, ಪ್ಯಾರಾಬೋಲಾ ಅಂತ ಹೇಳಿ. ಜಸ್ಟ್ ಇದು ಟಚ್ ಆಗುತ್ತೆ, ಈ ತರ ಟಚ್ ಆದ್ರೂ ಕೂಡ ಕಟ್ ಆದಾಗೆ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದು ಕಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈ ತರ ಬಂದ್ರು ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಈ ತರ ಬಂದ್ರು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಒಟ್ನಲ್ಲಿ ಏನಾಗಬೇಕು, ಎಕ್ಸ್ ಆಕ್ಸಿಸ್ ನ 2 ಪಾಯಿಂಟ್ ಅಲ್ಲಿ ಕಟ್ ಮಾಡಿತ್ತು ಅಂದ್ರೆ, ಹಾಗೆ ಈ ತರ ಪ್ಯಾರಾಬೋಲಾ ಬಂದಿತ್ತು ಅಂದ್ರೆ ಅದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ಅಲ್ಲಿ ನೋಡೋಣ. ಕ್ಯೂಬಿಕ್ ಪಾಲಿನಾಮಿಯಲ್ ನ ಸ್ಟ್ಯಾಂಡರ್ಡ್ ಯಾವ ತರ ಬರೀತೀವಿ, ax³ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಅಲ್ವಾ. ಸೊ ಇದರ ಡಿಗ್ರಿ ಆಫ್ ಪಾಲಿನಾಮಿಯಲ್ ಏನು, ಹೈಯೆಸ್ಟ್ ಪವರ್ ಏನಿದೆ ಎಕ್ಸ್ 3 ಅಲ್ವಾ. ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ 3. ಸೊ ಅಫ್ಕೋರ್ಸ್ ಇಲ್ಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ ಎಷ್ಟು ಬರುತ್ತೆ, ಝೀರೋಸ್ ಆಫ್ ಪಾಲಿನಾಮಿಯಲ್ ಎಷ್ಟು ಬರುತ್ತೆ, 3 ಬರುತ್ತೆ. ಅಂದ್ರೆ ಎಕ್ಸ್ಗೆ ಇಲ್ಲಿ 3 ವ್ಯಾಲ್ಯೂ ಸಿಗುತ್ತೆ. ಈ ಪಾಲಿನಾಮಿಯಲ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ಎಕ್ಸ್ ನ ವ್ಯಾಲ್ಯೂಸ್ 3 ಬರುತ್ತೆ.
ಅವನ್ನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಇದರ ಗ್ರಾಫ್ ಯಾವ ಥರ ಬರುತ್ತೆ ಅಂದರೆ ಲೈಕ್ ಎಕ್ಸ್ ನ ವ್ಯಾಲ್ಯೂ ಇಲ್ಲೊಂದು ಸಿಕ್ಕಿದೆ, ನಿಮಗೆ ಇಲ್ಲೊಂದು ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದು ಯಾವ ಥರ ಆಗುತ್ತೆ ಅಂದರೆ ಈ ಥರ ಕಟ್ಟಾಗಿ ಈ ಥರ ಬಂದು, ಓಕೆ ನೋಡಿ, ಎಕ್ಸ್ ನ ವ್ಯಾಲ್ಯೂ 3 ಸಿಗೋದ್ರಿಂದ ಎಕ್ಸ್ ಆಕ್ಸಿಸನ್ನು 3 ಕಡೆ ಕಟ್ ಮಾಡುತ್ತೆ. ಓಕೆ, ನೀವು ಈಸಿಲಿ ಪಿಕ್ಚರ್ ನೋಡಿ ಗ್ರಾಫ್ನ ನೋಡಿ ಹೇಳ್ಬೋದು ಝೀರೋಸ್ ಆಫ್ ಪಾಲಿನಾಮಿಯಲ್ ಎಷ್ಟು ಅಂತ. ಅಕಸ್ಮಾತ್ ಎಕ್ಸ್ ಆಕ್ಸಿಸ್ನ 2 ಸತಿ ಕಟ್ ಮಾಡಿದರೆ ಓಕೆ ಏನಾಗುತ್ತೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಎಷ್ಟಾಗುತ್ತೆ, 2 ಆಗುತ್ತೆ ಅಲ್ವಾ, ಕ್ವಾಡ್ರಾಟಿಕಲಿ 2 ಇರುತ್ತೆ. ಹಾಗೆ ಕ್ಯೂಬಿಕಲಿ ಝೀರೋಸ್ ಆಫ್ ಪಾಲಿನಾಮಿಯಲ್ ಎಷ್ಟಿರುತ್ತೆ, 3 ಆಗಿರುತ್ತೆ. ಯಾಕೆಂದರೆ 3 ಕಡೆ ಎಕ್ಸ್ ಆಕ್ಸಿಸ್ 3 ಕಡೆ ಕಟ್ ಆಗಿರೋದ್ರಿಂದ ನೀವು ಬರೀ ಗ್ರಾಫ್ ನೋಡಿ ಹೇಳ್ಬೋದು ಝೀರೋಸ್ ಆಫ್ ಪಾಲಿನಾಮಿಯಲ್ ಎಷ್ಟಿರುತ್ತೆ ಅಂತ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ವೆಲ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್. ಕೋಎಫಿಷಿಯಂಟ್ಸ್ ಅಂದ್ರೆ ಏನು, ನ ಜೊತೆಗಿರುವ ಕಾನ್ಸ್ಟೆಂಟ್ ಟರ್ಮ್ನ ಕೋಎಫಿಷಿಯಂಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಲೀನಿಯರ್ ಪೊಲಿನಾಮಿಯಲ್ನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು. ಈ ಲೀನಿಯರ್ ಪೊಲಿನಾಮಿಯಲ್ ಅಲ್ಲಿ ಎ ಆಗುತ್ತೆ ಎಕ್ಸ್ ನ ಕೋಎಫಿಷಿಯಂಟ್. ಓಕೆ, ಏನಂತ ಹೇಳ್ತೀವಿ, ಕೋಎಫಿಷಿಯಂಟ್, ರೈಟ್. ಇಲ್ಲಿ ನಾವು ಏನು ನೋಡಬೇಕಾಗಿದೆ, ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್. ಝೀರೋಸ್ ಅಂದ್ರೇನು, ಫಾರ್ ಎಕ್ಸಾಂಪಲ್ ಎಕ್ಸ್ ಮೈನಸ್ 1 ಅನ್ನೋದೊಂದು ಪಾಲಿನಾಮಿಯಲ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇದನ್ನ ನಾವು ಸಾಲ್ವ್ ಮಾಡೋಕ್ಕೆ ಹೋದಾಗ ಎಕ್ಸ್ ಈಕ್ವಲ್ ಟು ನೋಡಿ -1 ಅನ್ನ ರೈಟ್ ಹ್ಯಾಂಡ್ ಸೈಡ್ ಕಡೆಗೆ ಕಳಿಸಿದಾಗ ಎಕ್ಸ್ ಈಕ್ವಲ್ ಟು 1 ಬಂತು. ಅಂದರೆ ಎಕ್ಸ್ ನ ವ್ಯಾಲ್ಯೂ 1, ಎಕ್ಸ್ ನ ಜಾಗದಲ್ಲಿ 1 ಅನ್ನ ಹಾಕಿದಾಗ 1 - 1 = 0. ಸೊ ಈ ಕಂಪ್ಲೀಟ್ ಪಾಲಿನಾಮಿಯಲ್ನ ವ್ಯಾಲ್ಯೂ ಏನಿದೆ 0 ಆಯಿತು ಅಲ್ವಾ. ಇದನ್ನ ನಾವು ಲಾಸ್ಟ್ ಕ್ಲಾಸಲ್ಲೂ ನೋಡಿದ್ದೀವಿ. ಇದನ್ನ ಏನಂತೀವಿ, ಝೀರೋಸ್ ಆಫ್ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ becomes 0. If value of polynomial becomes 0, then this term is called as a zero of polynomial. ಈ zero of polynomial ಗೂ ಹಾಗೆ ಈ ಕಾನ್ಸ್ಟೆಂಟ್ ಟರ್ಮ್ಗೂ, ಓಕೆ, ಎ ಅನ್ನೋದೊಂದು ಕಾನ್ಸ್ಟೆಂಟ್ ಟರ್ಮ್ ಅಲ್ವಾ, ಈ ಕಾನ್ಸ್ಟೆಂಟ್ ಟರ್ಮ್ಗೂ ಮಧ್ಯೆ ಇರೋ ರಿಲೇಷನ್ ಏನು ಅಂತ ನಾವೀಗ ನೆಕ್ಸ್ಟ್ ಸ್ಟಡಿ ಮಾಡ್ತೀವಿ. ಲೀನಿಯರ್ ಪಾಲಿನಾಮಿಯಲ್ ಅನ್ನ ನಾವು ಜನರಲ್ ಆಗಿ ಯಾವ ರೀತಿ ಬರೀತೀವಿ, ax ಪ್ಲಸ್ ಬಿ, ರೈಟ್. ಎಕ್ಸ್ ನ ಡಿಗ್ರಿ 1 ಇದೆ, ax ಪ್ಲಸ್ ಬಿ ಅಂತ ಬರುತ್ತೆ. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಡಿಗ್ರಿ ಆಫ್ ಪಾಲಿನಾಮಿಯಲ್ 2 ಇರುತ್ತೆ, ಸೊ ಎಕ್ಸ್ ಸ್ಕ್ವೇರ್ ಟರ್ಮ್ ಬರುತ್ತೆ ಅಲ್ವಾ. ಸೊ ಜನರಲ್ ಫಾರ್ಮ್ ax² ಪ್ಲಸ್ bx ಪ್ಲಸ್ ಸಿ, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಸ್ಟ್ಯಾಂಡರ್ಡ್ ಫಾರ್ಮ್. ನಾವು ಈಗ ಝೀರೋ ಆಫ್ ಲೀನಿಯರ್ ಪಾಲಿನಾಮಿಯಲ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ax ಪ್ಲಸ್ ಬಿ ಈಕ್ವಲ್ ಟು 0. ಸೊ ಬಿ ನ ರೈಟ್ ಹ್ಯಾಂಡ್ ಸೈಡ್ ಕಡೆಗೆ ಕಳಿಸ್ತೀವಿ, ax ಈಕ್ವಲ್ ಟು ಮೈನಸ್ ಬಿ, ರೈಟ್. ದೆನ್ x ಈಕ್ವಲ್ ಟು ಮೈನಸ್ ಬಿ ಅಪಾನ್ ಎ. ಸೊ ಎಕ್ಸ್ ನ ವ್ಯಾಲ್ಯೂ ಸಿಕ್ತು ನಮಗೆ. ಎಕ್ಸ್ ನ ವ್ಯಾಲ್ಯೂಗೆ ಏನಂತ ಹೇಳ್ತೀವಿ, ಝೀರೋ ಆಫ್ ದಿಸ್ ಪಾಲಿನಾಮಿಯಲ್. ಓಕೆ, ಅಂದ್ರೆ ಈ ಪಾಯಿಂಟ್ ಅಲ್ಲಿ ಪಾಲಿನಾಮಿಯಲ್ ಕಂಪ್ಲೀಟ್ ಆಗಿ 0 ಆಗುತ್ತೆ. ಎಕ್ಸ್ ನ ವ್ಯಾಲ್ಯೂ -b/a ಅಂತ ಹಾಕಿದಾಗ ಈ ಕಂಪ್ಲೀಟ್ ಪಾಲಿನಾಮಿಯಲ್ ನ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಸೊ ಇದನ್ನ ಝೀರೋ ಆಫ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಎಕ್ಸ್ ಈಕ್ವಲ್ ಟು -b ಅಪಾನ್ a ಬಂತು ಅಲ್ವಾ. ನೋಡಿ, ಇವು ಕಾನ್ಸ್ಟೆಂಟ್ಸ್, ಹಾಗೆ ಇದು ಝೀರೋ ಆಫ್ ಪಾಲಿನಾಮಿಯಲ್. ಸೊ ರಿಲೇಷನ್ ಏನಾಯ್ತು ಗೊತ್ತಾಯ್ತಲ್ಲ, ಎಕ್ಸ್ ಈಕ್ವಲ್ ಟು -b/a. ಇದನ್ನ ನೀವು ಮುಂದೆ ಕೂಡ ಎಕ್ಸಸೈಸ್ ಸಾಲ್ವ್ ಮಾಡುವಾಗ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದರ ಜನರಲ್ ಫಾರ್ಮ್ನ ಹೇಗೆ ಬರೀತೀವಿ ನೋಡಿ. ಮೇಲ್ಗಡೆ ಏನಿದೆ, ಬಿ ಅಂದ್ರೇನು, ಈ ಪಾಲಿನಾಮಿಯಲ್ನ ಕಾನ್ಸ್ಟೆಂಟ್ ಟರ್ಮ್ ಅಲ್ವಾ. ಬಿ ಅಂದ್ರೆ ಯಾವುದೇ ಒಂದು ಕಾನ್ಸ್ಟೆಂಟ್ ಟರ್ಮ್ ಆಯ್ತು. ಸೊ ಜನರಲ್ ಆಗಿ ಕಾನ್ಸ್ಟೆಂಟ್ ಟರ್ಮ್. ಓಕೆ, ಎ ಅಂದ್ರೆ ಎ ನೋಡಿ ಯಾವುದರ ಕೊಯಿಫಿಷಿಯಂಟ್, ಇದು ಎಕ್ಸ್ ನ ಕೊಯಿಫಿಷಿಯಂಟ್
ಇದು ಲೀನಿಯರ್ ಪಾಲಿನಾಮಿಯಲ್ ಆಗಿರೋದ್ರಿಂದ ಎಕ್ಸ್ ನ ಕೋಎಫಿಷಿಯಂಟ್ ನ ಕನ್ಸಿಡರ್ ಮಾಡ್ತೀವಿ. ಸೊ ಕೋಎಫಿಷಿಯಂಟ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಗೊತ್ತಾಯ್ತಲ್ಲ, ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಇನ್ನ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ನೋಡೋಣ. ಸೊ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಕಾನ್ಸ್ಟಂಟ್ ಟರ್ಮ್ ಅಪಾನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಈ ಥರನೇ ಬರಿತೀವಿ. ಸೊ ನೋಡಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಕಾನ್ಸ್ಟಂಟ್ ಟರ್ಮ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು ಬಂದಿದೆ? ಸಿ ಅಲ್ವಾ? ಕಾನ್ಸ್ಟಂಟ್ ಟರ್ಮ್ ಅಂದ್ರೆ ಇದೊಂದೇ ಇರುತ್ತೆ, ಇದ್ರ ಜೊತೆಗೆ ಯಾವುದೇ ವೇರಿಯಬಲ್ ಇರಲ್ಲ. ನೋಡಿ, ಬಿ ಜೊತೆಗೆ ಯಾವುದಾದ್ರೂ ವೇರಿಯಬಲ್ ಇದೆಯಾ? ಇಲ್ಲ. ಸೊ ಇದನ್ನ ಕಾನ್ಸ್ಟಂಟ್ ಟರ್ಮ್ ಅಂತ ಹೇಳ್ತೀವಿ. ಸೊ ಸಿ ಕಾನ್ಸ್ಟಂಟ್ ಟರ್ಮ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಸಿ ಇಸ್ ಅ ಕಾನ್ಸ್ಟಂಟ್ ಟರ್ಮ್. ಸೊ ಸಿ ಗೆ ಡೈರೆಕ್ಟ್ ಆಗಿ ಬರೀಬಹುದು ನಾವು, ಸಿ ಅಪಾನ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಇದು ಯಾವಾಗ? ಲೀನಿಯರ್ ಪಾಲಿನಾಮಿಯಲ್ ನ ನೋಡ್ತಾ ಇದ್ದಾಗ. ಯಾಕಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ಎಕ್ಸ್ ಬರುತ್ತೆ ಅಲ್ವಾ? ಡಿಗ್ರಿ ಆಫ್ ಪಾಲಿನಾಮಿಯಲ್ ಏನಿರುತ್ತೆ? 1 ಇರುತ್ತೆ. ಸೊ ಎಕ್ಸ್ ನ ಕೋಎಫಿಷಿಯಂಟ್ ಅನ್ನ ನೋಡ್ತೀವಿ. ಬಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಲ್ವಾ? ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನ ನೋಡ್ತೀವಿ ನಾವು ಯಾವಾಗ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದ್ರೆ. ಮೇಲಿಂದು ಸೇಮ್ ಆಗಿರುತ್ತೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನು? ಎ. ಸೊ ಗೊತ್ತಾಯ್ತಲ್ಲ, ಝೀರೋಸ್ ಆಫ್ ಪಾಲಿನಾಮಿಯಲ್ ಹಾಗೆ ಕೋಎಫಿಷಿಯಂಟ್ ಆಫ್ ಪಾಲಿನಾಮಿಯಲ್ ನ ಮಧ್ಯೆ ಏನ್ ರಿಲೇಷನ್ ಇದೆ ಅಂತ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಏನು ಮಾಡೋಣ ನೋಡಿ, ಇಲ್ಲೊಂದು ನಾನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ತಗೊಳ್ತಾ ಇದ್ದೀನಿ. 2x ಸ್ಕ್ವೇರ್ ಮೈನಸ್ 8x ಓಕೆ ಪ್ಲಸ್ 6. ನೀವು ಯಾವ ಥರ ಸಾಲ್ವ್ ಮಾಡ್ತೀರಾ? ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ಕೊಳ್ತೀರಾ ಅಲ್ವಾ? ಮಿಡಲ್ ಟರ್ಮ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕು? 6 ಇಂಟು 2 ಓಕೆ, ಪ್ರಾಡಕ್ಟ್ ಮಾಡಿದಾಗ 12 ಆಗಿರಬೇಕು. ಈ ಎರಡು ಟರ್ಮ್ನ ಆ್ಯಡ್ ಮಾಡಿದಾಗ ಮಿಡಲ್ ಟರ್ಮ್ನ ಸಮ್ ಬಂದಿರಬೇಕು. ಬರುತ್ತೆ ಅಲ್ವಾ? 6 ಆ್ಯಂಡ್ 2 ತೊಗೊಂಡಿದ್ದೀವಿ. 6 ಇಂಟು 2 12 ಆಗುತ್ತೆ. ಸೊ ನೋಡಿ, -6 ಪ್ಲಸ್ 2 ತೊಗೊಂಡೆ ಅಂದರೆ ಆನ್ಸರ್ ಏನಾಗುತ್ತೆ? 4 ಬರುತ್ತೆ ಅಲ್ವಾ? ನಮ್ಗೇನು ಬರಬೇಕು? 8 ಬರಬೇಕು. ಮಿಡಲ್ ಟರ್ಮ್ 8 ಇದೆಯಲ್ಲ, 8 ಬರಬೇಕು. ಸೊ ಇದು ಆಗಲ್ಲ. -6 -2 ಅಲ್ವಾ? -6 -2 -8 ಬಂತು ಅಲ್ವಾ? ಸೊ ನಾವು ಈ ಟರ್ಮ್ ತಗೊಂಡಿರೋದು ಸರಿಯಾಗಿದೆ. ಸೊ ಇಲ್ಲಿ ನಾವು 8ಅನ್ನು ಯಾವ ರೀತಿ ಸ್ಪ್ಲಿಟ್ ಮಾಡಿ ಬರಿತೀವಿ ಅಂದರೆ 2x ಸ್ಕ್ವೇರ್ ಮೈನಸ್ 6x ಅಗೇನ್ ಮೈನಸ್ 2x ಪ್ಲಸ್ 6 ಈ ರೀತಿ ಬರಿತೀವಿ. ನೋಡಿ, ಈಗ 2x ಸ್ಕ್ವೇರ್ ಮೈನಸ್ 6x ಅಲ್ಲಿ x ಸ್ಕ್ವೇರ್ x ಅಲ್ಲಿ x ಕಾಮನ್ ಇದೆ. ಹಾಗೆ 2 ಆ್ಯಂಡ್ 3 ಅಲ್ಲಿ 2 ಆ್ಯಂಡ್ 6 ಅಲ್ಲಿ 2 ಕಾಮನ್ ಇದೆ. ಸೊ 2ನ ಹಾಗೆ ಎಕ್ಸ್ನ ಹೊರಗಡೆ ಇಟ್ಕೊಂಡಾಗ ಒಳಗಡೆ ಏನು ಉಳಿತು? x ಮೈನಸ್ 3 ಉಳ್ಕೊಳ್ತು ಅಲ್ವಾ? ಸೊ ಅಗೇನ್ ಮೈನಸ್ 2ನ ಹೊರಗಡೆ ತೆಗ್ದೆ, ಒಳಗಡೆ ಏನು ಉಳಿತು? x ಮೈನಸ್ 3. -2 ಇಂಟು ಎಕ್ಸ್ -2x ಬಂತು. -2 -3 ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ. ಸೊ -2 ಇಂಟು -3 ಪ್ಲಸ್ 6 ಬರುತ್ತೆ. ಸೊ ಇದು ಕರೆಕ್ಟ್ ಆಗಿದೆ. ಸೊ ಎರಡು ಟರ್ಮ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ, x -3 ಹಾಗೆ 2x -2ನ. ಫಸ್ಟ್ಗೆ 2x -2 ಈಕ್ವಲ್ ಟು 0 ಹಾಗೆ x -3 ಈಕ್ವಲ್ ಟು 0. 2x ಓಕೆ, 2ನ ಈ ಕಡೆಗೆ ಕಳಿಸೋಣ, ಪ್ಲಸ್ 2 ಆಯಿತು. x ಈಕ್ವಲ್ ಟು 1 ಓಕೆ. ಈಗ -3ನ ಈ ಕಡೆ ಕಳಿಸಿದ್ರೆ x ಈಕ್ವಲ್ ಟು 3. ಸೊ 1 ಹಾಗೂ
3 ಏನಿದೆಯಲ್ಲ ಇದನ್ನ ನಾವು ಏನಂತೀವಿ ಝೀರೋಸ್ ಆಫ್ ದಿಸ್ ಪೊಲಿನಾಮಿಯಲ್. ಏನಾಯ್ತು? ಝೀರೋಸ್ ಆಫ್ ದಿಸ್ ಪೊಲಿನಾಮಿಯಲ್, ರೈಟ್? ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರೋದ್ರಿಂದ ಎಕ್ಸ್ ನ ವ್ಯಾಲ್ಯೂ 2 ಬಂತು ಅಲ್ವಾ? ಸೊ ಇವನ್ನ x = 1, x = 3. ಓಕೆ, ಸೊ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಒಂದನ್ನ ಅಲ್ಫಾ ಅಂತ ಕರೆಯೋಣ, ಇನ್ನೊಂದನ್ನ ಬೀಟಾ ಅಂತ ಕರೆಯೋಣ. ಓಕೆ, ಇವಾಗ ನೋಡಿ, ಅಲ್ಫಾ ಪ್ಲಸ್ ಬೀಟಾ, ಸಮ್ ಆಫ್ ಝೀರೋಸ್ = 1 ಪ್ಲಸ್ 3 ಅಂದರೆ 4 ಆಯಿತು. ಪ್ರಾಡಕ್ಟ್ ಆಫ್ ಝೀರೋಸ್ 1 × 3 ಆಯಿತು. ಓಕೆ, ಇಲ್ಲಿರೋ ಕಾನ್ಸ್ಟೆಂಟ್ಸ್ ಯಾವ್ಯಾವು? 2, 8 ಹಾಗೂ 6. ಇಲ್ಲಿ ಬರ್ಕೊಳ್ಳೋಣ. 2 ಇದೆ, 8 ಇದೆ, ಹಾಗೆ 6 ಇದೆ. ಇವು ಝೀರೋಸ್ ಆಫ್ ಪೊಲಿನಾಮಿಯಲ್ ಆಯಿತು. ಇವು ಕಾನ್ಸ್ಟೆಂಟ್ಸ್ ಆಫ್ ಪೊಲಿನಾಮಿಯಲ್ ಆಯಿತು. ಓಕೆ, ಕಾನ್ಸ್ಟೆಂಟ್ಸ್ ಅಥವಾ ಕೋಎಫಿಷಿಯಂಟ್ಸ್ ಆಫ್ ಪೊಲಿನಾಮಿಯಲ್. ಓಕೆ, ಕೋಎಫಿಷಿಯಂಟ್ಸ್ ಅಂತ ಇಟ್ಕೊಳ್ಳಿ. ಇವು 2, 8 and 6 ಕೋಎಫಿಷಿಯಂಟ್ಸ್ ಆಯಿತು. ಓಕೆ, ಇವಾಗ ನೋಡಿ, ಇದೇ ಕೋಎಫಿಷಿಯಂಟ್ಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, 4 ಬರಬೇಕು ಅಂದರೆ, ಆನ್ಸರ್ 4 ಬರಬೇಕು ಅಂದರೆ 8ನ್ನ 2 ಇಂದ ಡಿವೈಡ್ ಮಾಡಬೇಕು ಅಲ್ವಾ? ಸೊ -8 ಓಕೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ +8ನ್ನ 2 ಇಂದ ಡಿವೈಡ್ ಮಾಡಿದಾಗ 4 ಬರುತ್ತೆ, ರೈಟ್? ಸೊ ಇದು ಯಾವ ಫಾರ್ಮಲ್ಲಿ ಅನ್ನಿಸ್ತಾ ಇದೆ ನಿಮಗೆ? -8 ಅಂದ್ರೆ ಏನು? ಬಿ. ಓಕೆ, ಬಿ ಟರ್ಮ್ ಅಲ್ವಾ ಇದು? ಸೊ -8ನ ಜಾಗದಲ್ಲಿ ಬಿ ಇಟ್ರೆ ಹೊರಗಡೆ ಏನಿದೆ? ಮೈನಸ್ ಆಸ್ ಇಟ್ ಈಸ್. ಓಕೆ, 2 ಅಂದರೆ ಎ, 2 ಅಂದರೆ ಎ ಟರ್ಮ್ ಆಯಿತು. ಸೊ ಈ ಥರ ಬರ್ಕೊಳ್ತು. ಓಕೆ, ಇನ್ನು 3 ಬರಬೇಕು ಅಂದರೆ, ಆನ್ಸರ್ 3 ಬರಬೇಕು ಅಂದರೆ ಈ 3 ಕೋಎಫಿಷಿಯಂಟ್ಸ್ನಲ್ಲಿ 6ನ್ನ 2 ಇಂದ ಡಿವೈಡ್ ಮಾಡಿದಾಗ 3 ಬರುತ್ತೆ ಅಲ್ವಾ? ಸೊ 6ನ್ನ 2 ಇಂದ ಡಿವೈಡ್ ಮಾಡಿದಾಗ 3 ಬರುತ್ತೆ. ಓಕೆ, 6 ಅಂದರೆ ಏನು? ಇಲ್ಲಿ ಸಿ ಟರ್ಮ್ ಅಲ್ವಾ? ಇದು ಯಾವ ಫಾರ್ಮಲ್ಲಿದೆ? ax² ಪ್ಲಸ್ bx ಪ್ಲಸ್ ax² ಪ್ಲಸ್ bx ಪ್ಲಸ್ c. ಸೊ a ಅಂದರೆ 2, b ಅಂದರೆ 8 ಆಯಿತು, ಹಾಗೆ -8 ಆಯಿತು, c ಅಂದರೆ 6 ಆಯಿತು. ಸೊ 6 ಅಂದರೆ c ಅಲ್ವಾ? c/2 ಅಂದರೆ a ನ ರಿಪ್ಲೇಸ್ ಮಾಡಿ. ಸೊ ಕೋಎಫಿಷಿಯಂಟ್ಸ್ ಹಾಗೆ ಝೀರೋಸ್ ಆಫ್ ಪೊಲಿನಾಮಿಯಲ್ನ ರಿಲೇಷನ್ ಏನು? ಯಾವುದೇ ಝೀರೋಸ್ ಆಫ್ ಪೊಲಿನಾಮಿಯಲ್ ಅನ್ನ ಆ್ಯಡ್ ಮಾಡಿದಾಗ -b/a ಬರುತ್ತೆ. ಹಾಗೆ ಅಲ್ಫಾ × ಬೀಟಾ ಯಾವಾಗಲೂ c/a ಆಗಿರುತ್ತೆ. ಇದು ನಿಮಗೆ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡೋದು. ಓಕೆ.